ಕೊಡ್ತಿರೋ ನನ್ನಾಣೆ ನಡೆದಿರೋ ಘಟನೆ 4 ಜನ ಕೂತಿದ್ರು. ಅವ್ರು 4 ಜನ ಮಾಡಿ ಅಂದ್ರು. ನೋಡಿ ಪರಿಸ್ಥಿತಿ. ಅವ್ರು ಏನು ಮಾಡ್ಕಲ್ಲ, 9 ಮೈಸೂರಿನ ಜನ, ನಮ್ಮ ಮಂಡ್ಯ ಮೈಸೂರಿಲೆಲ್ಲ ಬೆಂಗಳೂರವರಾದ್ರೆ 8-9 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರು ನಡೆಯುತ್ತೆ. ಇಲ್ಲ ಹಂಗಾಗಲ್ಲ. 8 ಗಂಟೆಗೆ ಮುದ್ದೆ ಉಂಡ್ಕೊಂಡು ಮಲಿಕೊಳ್ಳೋರು ನಾವು ಹಳ್ಳಿಗಳಲ್ಲಿ. 8 ಗಂಟೆ ಅಂದರೆ ಕತ್ಲೆ. ಯಾಕಂದ್ರೆ ನಾನು ಕೊಳ್ಳೇಗಾಲದ ಪಕ್ಕದಳ್ಳಿ ಅವನು. ಆದರೆ ನಮಗೆಲ್ಲ 7 ಗಂಟೆಗೆ ಊಟ ರೆಡಿ, 8 ಗಂಟೆಗೆ ಮಲಗಿಬಿಡ್ಬೇಕು. 8 ಗಂಟೆ ಮೇಲೆ ಓಡಾಡ್ತಾನೆ, ಏನು ಎಷ್ಟೊತ್ತಿನ ಮೇಲೆ ಓಡಾಡ್ತೀಯ? ಅದು ಮೊಬೈಲ್ ಬಂದು 12 ಗಂಟೆ ರಾತ್ರಿಲಿ ಒಬ್ಬನೇ ಬೀದಿಲೆ ಹೋಗ್ತಾ ಇರ್ತಾನೆ. ನೀವು ಕೇಳಂಗಿಲ್ಲ. ಮೊದಲು ಆ ಕಾಲದಲ್ಲಿ ರಾತ್ರಿ ಹೊತ್ತು ಅವನಾದ್ರು ಬೀದಿನಲ್ಲೇ ಅವಣ್ಣ ಹೋಯ್ತಂದ್ರೆ ಹುಚ್ಚಿಡ್ಕಂತಲ್ಲ, ಹೋಯ್ತವನಿ ಅವ ಅಂತ ಗೊತ್ತಾಗ್ತಾ ಇತ್ತು. ಈಗ ಈ ಕಡೆಯಿಂದ ಅಂದ್ರೆ ಆ ಕಡೆಯಿಂದ ಹೇಳೋ ಅಂಕ ಬರ್ತಾ ಇರುತ್ತೆ. ಇದು ಬೆಳಿಗ್ಗೆ ತನಕ ನಡೀತವೆ. ಅದೇ ನಿದ್ದೆನೇ ಮಾಡೋದು ಏನೋ ಗೊತ್ತಿಲ್ಲ. ಇವಾಗ ಅವ್ರನ್ನ ಹುಚ್ಚರು ಅನ್ನಂಗಿಲ್ಲ, ವಾಚಕರು ಅನ್ಬೇಕು, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಇಬ್ಬಿಬ್ರೆ, ಯಾಕಂದ್ರೆ ಚೆನ್ನಾಗಿ ಕಡಿಮೆ ಆದ್ರೆ ನನಗೂ ಕಷ್ಟ. ಡೇವಿಡ್ ಅಣ್ಣರು ಅಂಥವ್ರಿಗಾದ್ರೂ ಹಾಡು ಹೇಳಿದ್ರೆ ಸ್ವಲ್ಪ ನಡೀತೈತೆ. ಯಾಕಂದ್ರೆ ಓಡಲೇಬೇಕು ನಮಗೆ. ಅದು ನಮ್ಮ ಒಂದು ವಾಚಾಡ್ತಾರದಾಗಿದೆ. ಮಾತಾಡಲ್ಲ ಅಂತ ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲರಿಗೂ ಚೆನ್ನಾಗಿ ಬಿಲ್ಡಪ್ ಕೊಟ್ಟರು. ಸರ್ ನಿಮಗೂ ಬಿಲ್ಡಪ್, ಕನಕಪುರದವ್ರು ಬಂಡೆ ಬರ್ತಾ ಇದ್ರಿ ಅಂದರು. ಅದರ ಜೊತೆ ಇನ್ನೊಂದು ಹೇಳಿದ್ರು, ಬಂಡೆ ಬರ್ತಾ ಇದೆ, ಕುಂಟ್ಕೊಂಡು ಬರ್ತಾ ಇದೆ, ಅದನ್ನು ಬರ್ತಾ ಇದ್ದಾರೆ ಅಂತ. ಬಂಡೆ, ಅದಕ್ಕೆ ನಾನಂದೆ ಬಂಡೆ ಉರುಳ್ಕೊಂಬರ್ಬೇಕಲ್ಲ, ಯಾಕೆ ಹಿಂಗೆ? ಅದಕ್ಕೆ ಗುರುಗಳು ನಾವು ಭೇಟಿಯಾಗಿದ್ದಂಥವ್ರು, ಚೆನ್ನಾಗಿದೆ. ಸಾಹಿತ್ಯ ಸಮ್ಮೇಳನದೆಲ್ಲ ಜೊತೆ ಇದ್ದಂಥವ್ರು, ಭಾಳ ಖುಷಿಯಾಗುತ್ತೆ. ಹಿರಿಯರು ನೋಡಿ, ನಾನು ಹೇಳೋದು, ನಿಮ್ಮಲ್ಲೊಬ್ಬ ಹಾಸ್ಯಗಾರ ಇರ್ತಾನೆ, 3 ಜನದಲ್ಲಿ ನೀವೊಬ್ಬರು ಹಾಸ್ಯ ಮಾಡ್ತಿರ್ತೀರಿ. ನಿಮ್ಮಲ್ಲೇ ಇರ್ತಾರೆ. ನಾವು ಹಂಗೆ ಮಾಡ್ಕೊಂಬಂದದ್ದು. ಹಾಸ್ಯ ಅಂದರೆ ಒಂದು ರೀತಿ ಲೇವಡಿ, ಹರಟೆ, ಸ್ವಲ್ಪ ಲೈಟಾಗಿ ವಿಡಂಬನೆ. ಅದು ಜಾಸ್ತಿ ಆದರೆ ಮಕ್ಕಳಿಸ್ಕೊಂಡು ಬಂದಿರ್ತೀವಿ ಅಲ್ವಾ? ಅದಕ್ಕೆ ಒಂದು ಇತಿಮಿತಿನಲ್ಲಿ ಮಾಡ್ತಕ್ಕಂಥದ್ದು ಒಂದು ಹಾಸ್ಯ ಕಾರ್ಯಕ್ರಮಗಳು. ಅದ್ರಲ್ಲಿ ನಿಮ್ಮಲ್ಲೇ ಒಬ್ರು ಇರ್ತಾರಪ್ಪ, ತೊಂದರೆ ಇಲ್ಲ. ನಮ್ಮ ಈ ಭಾಗದಲ್ಲಿ ಯಾರಾದರೂ ಒಬ್ರು ಇರ್ತಾರೆ. ಆಮೇಲೆ ನಂತರ ಮಿಮಿಕ್ರಿ ಮಾಡ್ತಾರೆ ಸರ್ ಅಂತ ಓದ್ ಕಡೆ ಎಲ್ಲ ತೋರಿಸ್ ಸರ್, ನಿಮ್ಮ ಥರನೇ ಎಲ್ಲ ಮಾಡ್ತಾರೆ ಸರ್ ಅಂತಾರೆ. ಭಾಳ ಖುಷಿಯಾಗುತ್ತೆ. ಜೀವನದಲ್ಲಿ ದಿವ್ಯ ಔಷಧ ನಗು. ಇದನ್ನು ಮಾತು ಹೇಳಿದ್ರು, ಹೆಣ್ಣು ಮಕ್ಕಳು ಅಂದರೆ ಸೌಟ್ ಇಟ್ಕೊಂಡು ಒಳಗಡೆ ಇರಿ ಅಂತ. ಆ ಸೌಟ್ ಹಿಡ್ಕೊಂಡು ಶಾಪ ಹಾಕಿ 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 ಹೆಣ್ಣು ಮಕ್ಕಳು ಎಷ್ಟು ಜನ ಕಡೆಗೆ ಮಾಡ್ತಾರೆ ಮನೆಯಲ್ಲಿ. ಇವತ್ತಿನ ದಿನ ಒಂದೇ ಮಗುಗೆ ಮಾಡ್ತಾರೆ ಅಷ್ಟೇ. ಮಗು ಇಲ್ಲ ಗಂಡ ಹೆಂಡ್ತಿರಿಗೆ ಮಾಡ್ಕೊಂತಾರೆ. ಮೊದಲು ಒಂದು 5 ಜನ, 10 ಜನ, 15 ಜನಕ್ಕೆ ಮಾಡ್ತೀರ, 20 ಜನಕ್ಕೆ ಮಾಡ್ತೀರ ಒಂದು ಮನೇಲಿ. ಊಟಲ್ಲಿ ಗಂಡಸರು ಹಾಳಾದವರು, ಇವ್ರನ್ನ ಸಾಕಾಗೆ ಕೊಟ್ಟೋಗ, ಇವ್ರು ಇದೇ ಪರಿಸ್ಥಿತಿ ಬರಲಿ ಅಂತ ಆವಾಗಿಂದ ಅಂತಿರಲ್ಲ. ಅದು ನಮ್ಗೆ ಹೊಡೆದಿದೆ, ಬಟ್ ನಾವು ಹೇಳ್ಕತ್ತಿಲ್ಲ ಗಂಡಸರು. ಈಗ ಸಾಹಿತ್ಯ ಸಮ್ಮೇಳನ ಆಯ್ತು, ಅಡುಗೆ ಮಾಡೋರು ಯಾರಪ್ಪ? ಲಕ್ಷಾಂತರ ಜನ ಬಂದಿದ್ರು, ಯಾರು ಮಾಡಿದವರು? ಹೆಂಗಸರು ಸೌಟ್ ಹಿಡ್ಕೊಂಡಿದ್ರು. ಬರೀ ಗಂಡಸರೇ ಮನ. ಊರಲ್ಲಿ ಹಬ್ಬ ಹರಿದಿನ ಆಯ್ತಾಯ್ತು, ಯಾರು ಅಡುಗೆ ಮಾಡ್ತಿದ್ದು? ಗಂಡಸರೇ. ನಾವು ಹೈಲೈಟ್ ಮಾಡ್ಕೊಂಡಿಲ್ಲ, ಹೇಳ್ಕೊಬೇಕು ನಾವು. ಇವ್ರು ಚಿಕ್ಕ ಸೌಟ್ ಇಟ್ಕೊಂಡು ನಾವು ಸಟ್ಕ ಇಟ್ಕೊತಿದ್ವು ಅಂತ. ಇವ್ರು ಪಾತ್ರೆಯಲ್ಲಿ ಬೇಯಿಸಿದ್ರೆ ನಾವು ಕೊಬ್ಬರಿಕೆಯಲ್ಲಿ ಬೇಯಿಸ್ತಾ ಇದ್ವು ಅಂತ. ನಾ ಎಲ್ಲೋದ್ರೆ ಹೇಳ್ತೀರಿ, ಇಲ್ಲ ಮೇಡಮ್ ಅವ್ರಿಗೆ ನಿಮ್ದು ಹಾಕಿಲ್ಲ. ಇವತ್ತೊಂದು ಲೈನಲ್ಲಿ ಹೋಗಿ ಸಾಲು ಹೋಟ್ಲ್ಗಳಿದೆ, ಯಾವ ಲೇಡೀಸ್ ಅಡುಗೆ ಮಾಡ್ತಾ ಇದ್ದಾರೆ ಮೇಡಮ್. ಪಾಪ ನಮ್ಮ ಭಟ್ರುಗಳು ಇಟ್ಕೊಂಡು ಒಂದು ಶಾಪ್ ಹಾಕಿ ನೋಡಿ, ಹೆಣ್ಣು ಶಾಪ್ ಹಾಕ್ಸ್ಕೊಬಾರ್ದು. ಅದಕ್ಕೆ ಅವ್ರು ಚಿಕ್ಕದಾಗಿ ಹೇಳೋದಕ್ಕೆ ನಮ್ಗೆ ದೊಡ್ಡದಾಗಿ ಮಾಡ್ತಾ ಇದೀವಿ ಅಡುಗೆನ. ಅದಕ್ಕೆ ಹೆಣ್ಮಕ್ಳು ಕಷ್ಟ ಕೊಡಬಾರ್ದು ಯಾವತ್ತೂ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಒಂದು ಕಾರ್ಯಕ್ರಮ ಆದರೆ ಹೆಣ್ಮಕ್ಳು ಬರ್ತಾರೆ ಭಾಳ ಶಿಸ್ತಿನಿಂದ. ನಾವು ಗಂಡಸರು ಶಿಸ್ತಿನಿಂದ ಬರ್ತೀವಿ ನೋಡಿ. ಇಲ್ಲೆಲ್ಲ ಕೋಟ್ ಹಾಕೊಂಡ್ರೆ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಇದು ಓಕೆ. ಆದರೆ ಒಂದು ರಾಜಕೀಯ ಸಮಾವೇಶ ಅಲ್ಲಿ ಇಲ್ಲಿ ನೋಡಿ, ಹೆಣ್ಣು ಮಕ್ಕಳು ನೋಡಿ, ಅದು ಎಂಥದ್ದಾಗಿರಲಿ, ಇದಾಗಿರಲಿ, ಅದಾಗಿರಲಿ, ಅವ್ರ ಡ್ರೆಸ್ ಕಲ್ಚರೇ ನೀಟಾಗಿ ಚೆನ್ನಾಗಿ ಹಾಕೊಂಬರ್ತಾರೆ. ಅವರು ಯಾವುದೋ ಒಂದು ಓಲೆ ಅಂದರೆ ಒಂದು 10-15 ಇರುತ್ತೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊತಾರೆ. ಅದು 15 ದಿನದಿಂದ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. 5 ಮೈನಸ್ಸು, 7 ಮೈನಸ್ಸು, 3 ಮೈನಸ್ಸು, ಕೊನೆಗೆ ಬರುವಾಗ ಒಂದು 3 ಇರುತ್ತೆ. ಅದರಲ್ಲಿ ಯಾವುದು ಅಂತ ಒಂದು ಎತ್ಕೊಂಡು ಹಾಕೊಳ್ಳೋದು. ಬಟ್ಟೆಗಳಾಗಲಿ, ಬರಿಗಡೆ, ಮತ್ತೊಂದು ಎಲ್ಲ ಅವ್ರದ್ದು ಅದರ ಸೆನ್ಸಿಟಿವ್ ಆಗಿರ್ತದೆ. ನಾವು ಗಂಡಸರು ಅವ್ರು ರೆಡಿಯಾಗಿ ಚಪ್ಪಲಿನೇ ನಾಗ್ರಿ ರೆಡಿ ಅನ್ರಿ ಅಂದ ತಕ್ಷಣ ಹೂ ಕಣೆ ಅಂತ ಎತ್ಬಿಡೋದು, ಶರ್ಟ್ ಹಾಕೊಂಡು ಬರ್ತಾ ಇರ್ತೀವಿ. ನಮ್ಗೆ ಅಷ್ಟು ಟೈಮಿಂಗ್ ಸಾಕು. ಅದು ನೆನ್ನೆ ಹಾಕಿದ್ರೆ ಚೆನ್ನಾಗಿದ್ರೆ ಬಟ್ಟೆ ಅದನ್ನೇ ಹಾಕೊಂಡ್ಬರ್ತೀವಿ, ಚೆನ್ನಾಗಿದೆ ಬಿಡಪ್ಪ ಅಂತ. ನಮ್ಗೆ ಆ ಸೆನ್ಸ್ ಇಲ್ಲ. ಆದರೆ ಹೆಣ್ಣುಮಕ್ಳು ನೆನ್ನೆ ಹಾಕಿರೋದು ಹಾಕೊಂಡ್ಬಿಡ್ತಾರ. 3 ತಿಂಗಳಾಗಬೇಕು ಮಿನಿಮಮ್ಮು. ಆ ಡ್ರೆಸ್ ಮತ್ತೆ ಮಕ್ಕ ಕಾಣ್ಬೇಕಾದ್ರೆ ಮದುವೆಗಳಾಗ್ಬಿಟ್ರೆ 3 ತಿಂಗಳಾದ್ರೂ ಆಯ್ತಿಲ್ಲ, ನೆಕ್ಸ್ಟ್ ಇಯರ್ರೇ. ಸೆನ್ಸಿಟಿವ್ ಭಾಳ. ಬುದ್ಧಿವಂತಿಕೆಯಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗು. ಫಿಸಿಕಲಿ ನಾವು ಸ್ಟ್ರಾಂಗು, ಮೆಂಟಲಿ ಅವ್ರು ಸ್ಟ್ರಾಂಗು, ಬೋತ್ ಆರ್ ಈಕ್ವಲ್ಲು. ಅದರಲ್ಲಿ ಏನೂ ಇಲ್ಲ. ಆದ್ದರಿಂದ ಯಾಕಂದರೆ ಹೆಣ್ಣು ಮಕ್ಕಳು ಹೇಳ್ಬೇಕು, ಗಂಡು ಮಕ್ಕಳು ಹೇಳ್ಬೇಕು ಅಂದರೆ ಸ್ಟ್ರಾಂಗೇ ಇಲ್ಲ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು. ಯಾಕೆ ಹೇಳಿ?
ಒಂದು ತಾಯಿ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಆ ಬೇರೆ ಅನುಭವಿಸಿ ನಮ್ಮ ಭೂಮಿಗೆ ಬಿಡ್ತಾರೆ. ಆದ್ರಿಂದ ಆ ತಾಯಂದ್ರಿಗೆಲ್ಲ ದೊಡ್ಡ ನಮಸ್ಕಾರಗಳು. ನಾವು ಅವ್ರ ನೋವು ತಡ್ಕೊಳಕ್ಕಾಗಲ್ಲ. ಮೊನ್ನೆ ಯಾರೋ ಕಾರ್ಟೂನ್ ಬರ್ದಿದ್ರು, ಏನು ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾನೆ ಗಂಡ ಹೆಂಡತಿ ಒಳಗಡೆ ಬೈಕ್ ಹತ್ತಿರ್ತಾರೆ. ಅಟ್ಲೀಸ್ಟ್ ನಮ್ಮ ನೋವನಾದ್ರೂ ಹಾಳಾದ ಮುಂದೆ ಮಗನ ಕೊಡಬಾರ್ದ ಅಂತ, ಹೆರಿಗೆ ನೋವನಾದ್ರೂ ಕೊಡಬಾರ್ದ, ಇರೋದಿಲ್ಲ ಅಂತ. ಹಾಗೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸದ್ಯ ಇರೋದ್ರಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿ ಮಾತನಾಡ್ತಾ ಇದ್ರು. ಈ ಮೊಬೈಲ್ ಒಂದು ಅವ್ರ ಬಾಯಿನೂ ಬಂದು ಮಾಡ್ಬೋದು. ಗಂಡಸರಂತೂ ನಾವು ಪಕ್ಕದ ಮನೆಯಲ್ಲಿ ಬಂದ್ರಂತೂ ಮಾತೇ ಆಡಲ್ಲ. ಹೆಂಗಸರು ಯಾವ ದೇಶದಿಂದ ಬರಲಿ, ಯಾರ ಪಕ್ಕ ಚೆನ್ನಾಗಿದ್ದೀರಾ, ಎಲ್ಲಿ ತಗೊಂಡ್ರಿ ಸೀರೆ, ಎಲ್ಲಿ ತಗೊಂಡ್ರಿ ಒಡವೆ, ಭಾಳ ಚೆನ್ನಾಗಿದೆ, ಮೀಸಾಪ ಗೀಸಾಪ ಅಂತ ಎಲ್ಲ ಹೇಳ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ. ನಾವು ಗಂಡಸರು ಪಕ್ಕದಲ್ಲಿ ಒಳ್ಳೆ ಕೋಟ್ ಹಾಕಿದ್ರು ಕೇಳಲ್ಲ, ಎಲ್ಲಿ ತಗೊಂಬಂದೆ ಅಂತ. ಪಕ್ಕದ ಮನೆಯಲ್ಲಿ ಬಂದು ಈ ನನ್ನ ಮಗ ಎಲ್ಲಿ ಯಾಕೆ ಬಂದ, ನಾನು ಆ ಕಡೆ ಕೂತ್ಕೊಳ್ತೀನಿ, ಈ ಕಡೆ ಬಂದ್ಬಿಟ್ಟು ಎಗರಿಸ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾರೆ. ಪಕ್ಕದ ಮನೆಯನ್ನೇ ಮಾತಾಡ್ಸಲ್ಲ ನಾವು ಗಂಡಸರುಗಳು, ಇವ್ ಯಾಕೆ ಬಂದ ಇಲ್ಲಿ ಅಂತ. ಅದರಲ್ಲಿ ಇನ್ನು ಎಲ್ಲೂ ಹೋಗಲ್ಲ, ಸೀಟ್ ಇಲ್ಲ ಅಂದ್ಬಿಟ್ರೆ ಹೋಗೋ ತನಕ ಈ ಕಡೆ ಇವನು ಬೋಯ್ಕೊಂತ ಆ ಕಡೆ ನಮ್ಮ ಮಗು ಇಲ್ಲಿ ಸೀಟ್ ಇದೆಯಲ್ಲ 5 ನಿಮಿಷ ಬಂದೆ ಅಂದ್ಬಿಟ್ಟು ಹೋಗೇ ಬಿಡ್ತಾರಲ್ಲಿ. ಅವ್ನ ಪಕ್ಕ ಕೂತ್ಕೊಳ್ಳೋಕ್ಕಿಂತ ಬಿಡಿ ಸರ್ಕೊಂಡು ನಿಂತ್ಕೊಳ್ತೀನಿ, ಯಾವ ನನ್ನ ಮಗ ನೋಡೋಕ್ಕಾಗಲ್ಲ, ಶುರು ಹಚ್ಕೊಂಡ್ಬಿಡ್ತಾರೆ. ಇವೆಲ್ಲ ನೋಡ್ತಾ ಇರ್ತೀವಿ. ಅದೇ ಹೆಣ್ಣು ಮಕ್ಕಳು ಪಕ್ಕದ ಮನೆಯವರಾದ್ರು ಇನ್ನೂ ಜಂಟಿ ಆಗ್ತಾರೆ. ಜಗಳ ಕಳ ಆಗಿದ್ರು ಅವರು ಆ ಜಗಳ ಆಡಲ್ಲ, ತೀರಾ ಆಗಿದ್ರು ಊರವರು ಅವರೆಲ್ಲ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಅವ್ರದೇ ಗುಂಪು ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಕಥೆಗಳು ಹಂಗಿರುತ್ತೆ. ಅದಕ್ಕೆ ಹೆಚ್ಚಿಗೆ ಮಹಿಳಾ ಸಂಘಗಳಾಗಿರೋದು ಫೈನಾನ್ಸ್ಗೆ. ಪುರುಷರ ಸಂಘಗಳೇ ಕಡಿಮೆ. ಈಗ ಅವ್ರು ತಗೊಳಂಗೆ ನಾವು ದುಡ್ಡು ತಗೊಂಬೋದಲ್ವ ಧರ್ಮಸ್ಥಳ ಸಂಘದಲ್ಲಿ, ತಗೊಳ್ಳೋದೇ ಇಲ್ಲ, ಯಾರು ಜೊತೆನೇ ಸೇರಲ್ಲ. ಹೆಣ್ಣು ಮಕ್ಕಳು ನೋಡಿ, ಅವ್ರು ಕೋಟ್ಯಾಧಿಪತಿ ಆಗಿರಲಿ, ನಂದು ಒಂದು ಹೆಸರು ಹಾಕಳವ ಅಂತಾರೆ, ಇರ್ಲಿ ಅಂತ. ಆಮೇಲೆ ನನ್ನ ಮಗ ಬಂದವಳೆ, ಅವಳದೊಂದು ಹೆಸರು ಹಾಕಳವ, ಹಂಗೆ ಮೊಮ್ಮಗಳದೊಂದು ಆಯ್ತು ಹಾಕಳವ ಅಂತ ಅಲ್ಲಿ ತನಕ ಹೋಯ್ತಾರೆ. ನಮ್ಮ ಗಂಡಸರು ದುಡಿಯೋದೇ ದುಡ್ಡೇ ಇಲ್ಲ ಕಣೋ, ಸಿಗ್ತಾ ಇಲ್ಲ ಅಂದ್ರೂ ಒಂದು ಸಂಘ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ಳಲ್ಲ. ಸಂಘ ಮಾಡ್ತೀವಲ್ಲ ನೈಟು ಆ ಕಡೆ ಊರ ಹೊರಗಡೆ, ಒಂದು ಕವರಲ್ಲಿ 2 ಬಾಟ್ಲು 2 ನೋಟ